ಸರ್ ಏನಾಗಿದೆ ಅಂದರೆ 2022 ರಿಕ್ರೂಟ್ಮೆಂಟಲ್ಲಿ C&R ರೂಲ್ಸ್ ಬಿಟ್ಟಿದ್ರು. ಆ C&R ರೂಲ್ಸಲ್ಲಿ ಬಯೋಟೆಕ್ನಾಲಜಿ ಅನ್ನೋ ಸಬ್ಜೆಕ್ಟನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ ಸರ್ವಿಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಈ ಸಲ C&R ರೂಲ್ಸ್ ಬಿಟ್ಟಿದ್ದಾರೆ, ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ ಇದೆಲ್ಲ ಮೇನ್ ಬ್ರ್ಯಾಂಚು, ಲೈಫ್ ಸೈನ್ಸ್ಗೆ ಮೇನ್ ಬ್ರಾಂಚ್ಗಳು. ಈ ಬ್ರಾಂಚ್ಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಬಿಗ್ಗೆಸ್ಟ್ ಲೂಪ್ ಹೋಲ್ ಆಗುತ್ತೆ C&R ರೂಲ್ಸ್ಗೆ. ಅಂದರೆ ಲೈಫ್ ಸೈನ್ಸ್ ಅಂದರೆ ಯಾವ್ಯಾವ ಸಬ್ಜೆಕ್ಟ್ ಬರಬೇಕು, ಝುವಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಸೆರಿಕಲ್ಚರ್ ಇದನ್ನೆಲ್ಲ ಆ್ಯಡ್ ಮಾಡಿ ಬಯೋಟೆಕ್ನಾಲಜಿ ಮತ್ತು ಬಯೋಕೆಮಿಸ್ಟ್ರಿ ಅಷ್ಟೇ ಹೊರಗಿಟ್ಟಿದ್ದಾರೆ. ಇದು ಮೇಜರ್ ಡ್ರಾಬ್ಯಾಕ್ ಅನಿಸುತ್ತೆ. ಇದನ್ನೊಂದು ಎರಡನ್ನ ಇನ್ಕ್ಲೂಡ್ ಮಾಡಿ ನಮಗೆ ಜಸ್ಟಿಸ್ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಯಾಕೆ ಅನ್ಯಾಯ ಆಗ್ತಿದೆ ಅಂತ ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಬಿಟ್ಟ ಮೇಲೆ ಅವ್ರ ಬಗ್ಗೆ ಅವರು ಕೂಲಂಕುಷವಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಕರೆಕ್ಟಾಗಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನು ಫಾಲೋ ಅಪ್ ಮಾಡಿ ಬಿಡಬೇಕು. ಇಷ್ಟೊಂದು ಗೊಂದಲಗಳ ಗೂಡಾಗಿದೆ ಸರ್ ಇವಾಗ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನೋದು. ಹಿಂಗೆ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ. ಮ್ಯಾಥ್ಸ್ ಇಟ್ಟಿದ್ದಾರೆ ಲೈಫ್ ಸೈನ್ಸಿಗೆ ತಗೊಂಡು, ಸೈನ್ಸ್ ಟೀಚರ್ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ಮ್ಯಾಥ್ಸ್ ತೊಗೊಂಬಂದು ಇಟ್ಟಿದ್ದಾರೆ. ಇದನ್ನು ಯಾರು ಒಪ್ಕೋತಾರೆ ಸರ್? ನಾವು ಮ್ಯಾಥ್ಸ್ ಬೇಡ ಅಂತಲೇ ಬಯಾಲಜಿಕಲ್ ಸೈನ್ಸ್ ಫೀಲ್ಡಿಗೆ ಬಂದಿರೋದು, ಸೈನ್ಸ್ ಟೀಚರ್ ಆಗಬೇಕು ಅಂತ. ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿದ್ರೆ ಇದನ್ನು ಅಕ್ಸೆಪ್ಟ್ ಮಾಡೋದೋ ಬಿಡೋದೋ ಒಂದೂ ಗೊತ್ತಾಗ್ತಾ ಇಲ್ಲ. ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ. ಈ ಕನ್ಫ್ಯೂಷನ್ಸ್ನೆಲ್ಲ ಕ್ಲಿಯರ್ ಮಾಡಿ ನಮಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಡ್ತೀವಿ. ಕನ್ಫ್ಯೂಷನ್ನು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಯಾರ್ಯಾರು ಬರ್ತಾರೋ ಕಮಿಷನರ್ ಆಗಿರ್ಬೋದು, ಆಮೇಲೆ ಆ ರೂಲ್ಸನ್ನು ಫ್ರೇಮ್ ಮಾಡಿರೋರು, C&R ರೂಲ್ಸ್ನ ಫ್ರೇಮ್ ಮಾಡಿರೋರು ಕೂಲಂಕುಷವಾಗಿ ಸ್ಟಡಿ ಮಾಡಬೇಕು. 22 ನೋಟಿಫಿಕೇಷನಲ್ಲಿ ಏನಿದೆ, ಮತ್ತು ನಾವೇನನ್ನ ಇನ್ಕ್ಲೂಡ್ ಮಾಡಬೇಕು, ಏನನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿದಾರಲ್ಲ, ಇದು ನಮಗೆ GPSTR, HSTR ಅಲ್ಲಿದೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು. ಹೌದು. ನಾವು ಹೇಳ್ತಾ ಇರೋದು ಇಷ್ಟೇ, ಅಂದರೆ ಲೈಫ್ ಸೈನ್ಸ್ ಅಂದರೆ ಬಯಾಲಜಿಕಲ್ ಸೈನ್ಸ್ ಟೀಚರ್ ಅಂದರೆ ಮೇನ್ ಬೇಕಾಗಿರೋದು ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಆಗಿರ್ಬೋದು, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಈ ಸಬ್ಜೆಕ್ಟ್ಸನ್ನು ಆ್ಯಡ್ ಮಾಡಿ ಈ ಕೋರ್ಸ್ನ ಮಾಡಿರೋರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು. ನಾವು ಜಾಬನ್ನು ಕೇಳ್ತಾ ಇಲ್ಲ, ಒಂದು ಎಲಿಜಿಬಿಲಿಟಿ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಎಲಿಜಿಬಿಲಿಟಿ ಮಾಡಿಕೊಡಿ. ನಾವು B.Ed ಮಾಡಿದ್ದೀವಿ, TET ಪಾಸ್ ಮಾಡಿದ್ದೀವಿ, ಅವ್ರು ಕೇಳಿರೋ ಎಲ್ಲ ಎಲಿಜಿಬಿಲಿಟಿನೂ ನಾವು ತೊಗೊಂಡಿದ್ದೀವಿ ಅಂದಮೇಲೆ ನಮಗೆ ಅವಕಾಶ ಕೇಳ್ತಾ ಇದ್ದೀವಿ ಸರ್. ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕತೆ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಅಂದರೆ ಎಷ್ಟು ಸ್ಟಡಿ ಮಾಡಿ ಇದನ್ನೆಲ್ಲ ಫ್ರೇಮ್ ಮಾಡಬೇಕು, ಬಟ್ ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಆಗ್ತಿದೆ, ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ನಮಗೆ ಓದಿರೋದೇ ವೇಸ್ಟ್ ಏನೋ ಅನಿಸ್ಬಿಡುತ್ತೆ. ಏಕೆಂದರೆ ಇಷ್ಟು ಸ್ಟಡಿ ಮಾಡಿ ಒಂದು C&R ಇದನ್ನು ತೊಗೊಳಕ್ಕೆ ಸರ್ 2022ರಿಂದ ಇಲ್ಲಿಗೆ 4 ವರ್ಷ ಆಯಿತು. ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಅಂದರು, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿದ್ರು. ಓಕೆ ಫೈನ್, ನಾವು ಅಕ್ಸೆಪ್ಟ್ ಮಾಡ್ತೀವಿ. ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ಇಟ್ಟು ನಾವು ಬರೆಯೋದಕ್ಕೆ ರೆಡಿ ಇದ್ದೀವಿ. ಬಟ್ ಏನಪ್ಪ ಅಂದರೆ ಈ ಥರ ಅಂದರೆ ಲೈಫ್ ಸೈನ್ಸ್ ಟೀಚರ್ಗೆ ಮ್ಯಾಥ್ಸ್ ತೊಗೊಂಬಂದಿಟ್ರೆ ಯಾರು ಒಪ್ಕೋತಾರೆ ಸರ್ ಎಲಿಜಿಬಿಲಿಟಿನ? ಈಗ ಹೊಸ ಶಿಕ್ಷಣ ಸಚಿವರು ಯಾರು ಆಗ್ತಾರೋ ಗೊತ್ತಿಲ್ಲ. ಯಾರು ಏನು ಹೇಳೋದು ಅಂತ ಅಂದರೆ ಈ ಥರ ಕನ್ಫ್ಯೂಷನ್ಸು ಕ್ರಿಯೇಟ್ ಆಗೋದು ಸ್ವಲ್ಪ ಅವಾಯ್ಡ್ ಆಗಬೇಕು. ಏನು ರಿಕ್ರೂಟ್ಮೆಂಟ್ ರೂಲ್ಸ್ಗಳನ್ನ ಬಿಡ್ತಾರೋ ಅದನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಬಿಟ್ಟರೆ ಎಲ್ಲರೂ ಜಾಬ್ ತಗೊಳ್ಳೋ ಅರ್ಹತೆ ಇದ್ದವರು ಎಕ್ಸಾಮ್ ಬರೆದು ತೊಗೋತೀವಿ. ನಮಗೆ 3 ಅಲ್ಲ ಸರ್ 5 ಪೇಪರ್ ಇರಲಿ, ನಾವು ಬರೀತೀವಿ ಎಕ್ಸಾಮ್ಸು. ನಮಗೇನು ಒಂದು ಎಲಿಜಿಬಿಲಿಟಿ ಕೊಡಲಿ, ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡಲಿ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಸರ್, ಹೊಸ ಎಜುಕೇಷನ್ ಮಿನಿಸ್ಟ್ರಿ ಯಾರು ಆಗ್ತಾ ಇದ್ದಾರೆ ನೋಡಿ, ಎಲ್ಲ ಒಂದು ಈ ಶಿಕ್ಷಕ ಆಕಾಂಕ್ಷಿಗಳ ಪರವಾಗಿ ನಾನು ಮನವಿ ಮಾಡೋದಂದರೆ ದಯಮಾಡಿ ನಿಮಗೆ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಕ್ಷೇತ್ರಕ್ಕೆ ಒಲವಿದ್ರೆ ಮಾತ್ರ ಬನ್ನಿ. ಯಾಕಂದರೆ ಈ ಲೈಫ್ ಜೊತೆ ನಾವು ಯಾರು ವರ್ಕ್ ಮಾಡ್ತೀವಿ ಅಂದರೆ 2 ಕ್ಷೇತ್ರದವ್ರು ಮಾತ್ರ, ಒಬ್ಬರು ಡಾಕ್ಟರ್ಸು, ಇನ್ನೊಬ್ರು ಟೀಚರ್ಸು. ಇನ್ನೆಲ್ಲ ಕೂಡ ಅದೇ ಲೈಫಲ್ಲಿರುವಂಥ ಸ್ಪೆಲ್ಲಿಂಗ್ಸು, ಫೈಲ್ ಜೊತೆ ಆಟ ಆಡೋರು ಬರ್ತಾರೆ. ನಾವು ಏನಂದರೆ ಮಕ್ಕಳನ್ನ ತಿದ್ದಿ ಈ ದೇಶದ ನಿರ್ಮಾತೃ ನಾವು ಶಿಕ್ಷಕರು. ದಯಮಾಡಿ ನೀವು ಯಾರು ಸಚಿವರಾಗಬೇಕು ಅಂತ ಇದ್ದೀರಾ ಇದ್ರ ಬಗ್ಗೆ ಡೀಪ್ ನಾಲೆಡ್ಜ್ ಇರೋರು ಬನ್ನಿ. ಏನಾದರೂ ಕ್ರಾಂತಿ ಮಾಡಿ ಪಾಸಿಟಿವ್ ವೇ, ನಾಟ್ ಇನ್ ದ ನೆಗೆಟಿವ್ ವೇ. ನಾವು ವಾಟ್ ದ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ನೋ ನಾಟ್ ಲೈಕ್ ದಿಸ್ ವೇ. ವಿ ವಾಂಟ್ ಇನ್ ಪಾಸಿಟಿವ್ ವೇ. ಇನ್ ಕರ್ನಾಟಕ, ಸೌತ್ ಇಂಡಿಯಾ, ಕರ್ನಾಟಕ ಈಸ್ ರಿಯಲಿ ಬಿಕಮಿಂಗ್ ಎ ಫಸ್ಟ್ ಪ್ಲೇಸ್ ಇನ್ ದ ಲಿಟ್ರಸಿ. ಬಟ್ ಏನಂದರೆ ಒಳ್ಳೆ ಮಿನಿಸ್ಟ್ರು ಬನ್ನಿ, ಅದ್ರ ಬಗ್ಗೆ ಒಲವಿರೋರು ಬನ್ನಿ, ಚೆನ್ನಾಗಿ ಕೆಲಸ ಮಾಡಿ. ಒಳ್ಳೆ ಏನು ಈ B.Ed, D.Ed ಎಲ್ಲ ನೀವು ಕಾಲೇಜ್ಗಳಿಗೆ ಅಡ್ಮಿಷನ್ ಕೊಡಬೇಕಾದ್ರೆ ರೂಲ್ಸ್ ಇರುತ್ತಲ್ವ, ಅದೇ ರೂಲ್ಸ್ನ ದಯಮಾಡಿ ನೀವು ಏನು ಈ ಒಂದು ಶಿಕ್ಷಣ ಇದಕ್ಕೆ ಇಲಾಖೆಗೆ ನೇಮಕಾತಿ ಮಾಡ್ಕೊತಾ ಇದ್ರಲ್ಲಿ ಸೇಮ್ ರೂಲ್ಸ್ ಇಡಿ. ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಯಾವ ರೂಲ್ಸು ಇಲ್ಲ, ಎಲ್ಲನೂ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀರಾ. D.Ed, B.Ed ಎಲ್ಲದಕ್ಕೂ, M.Edಗೆ ಎಲ್ಲನೂ. ಬಟ್ ಮಾಡ್ಕೊಂಡಿರೋ ಅಂಥ ಲಕ್ಷಾಂತರ
ಶಿಕ್ಷಣ ಆಕಾಂಕ್ಷಿಗಳು ಇವತ್ತು ಬರೆಯೋದಕ್ಕೆ ಆಗ್ತಾ ಇಲ್ಲ, ಅಪ್ಲಿಕೇಶನ್ಗೆ ಕಾಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು 2 ಇಯರ್ಸು 4 ಇಯರ್ಸು ನಾವು ಸ್ಟ್ರಗಲ್ ಮಾಡಿ ನಾವು ಮಾಡಿದ್ದೀವಲ್ವ, ಅದಕ್ಕೆ ಫೈನಾನ್ಷಿಯಲ್ ಮ್ಯಾಟ್ರ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಇದಕ್ಕೆ ಬೆಲೆನೇ ಇಲ್ವಾ? ಇದು ಬರೀ ಒಬ್ರಿಗೆ ಹೋಗಲ್ಲ, ಇದು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಈ ಥರ ನೀವು D.Ed B.Edಗೆ ಏನು ರೂಲ್ಸ್ ಮಾಡಿದ್ದೀರಾ ಅಡ್ಮಿಷನ್ಗೆ, ಸೇಮ್ ರೂಲ್ಸ್ ಕೊಡಿ ಆ್ಯಸ್ ಇಟ್ ಈಸ್ ಫಾರ್ ದ ಅಪ್ಲಿಕೇಶನ್ ಫಾರ್ ದ ಟೀಚರ್ ಪೋಸ್ಟ್. ಹಿಂದೆ ಏನೆಲ್ಲ ಎಡವಟ್ಟು ಮಾಡ್ಕೊಂಡಿತ್ತು ಶಿಕ್ಷಣ ಇಲಾಖೆ? ಭಾಳಷ್ಟು ಇದೆ ಸರ್. ಶಿಕ್ಷಣ ಇಲಾಖೆದಂತೂ ಹೇಳಂಗೆ ಇಲ್ಲ. ಅದೇ ಈಗೇನು ನಾಯಿ ಕೊಡೆಗಳ ಥರ D.Ed B.Ed ಕಾಲೇಜುಗಳು ಮುಂಚೆ ಎಲ್ಲ ಜಾಸ್ತಿ ಆಗಿತ್ತು. ಈಗ ಏನು ಪ್ರೌಢ ಶಿಕ್ಷಕರಿಗಾಗಿರಲಿ ಅಥವಾ ಒಂದು ಕಾಲೇಜು ಶಿಕ್ಷಕರಿಗೆ B.Ed ಕಂಪಲ್ಸರಿ ಮಾಡಿರೋದ್ರಿಂದ ಯಾವುದೇ ಒಂದು ಸ್ಟ್ರೀಮಿಂದ ಬರಲಿ B.Edಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಇದು ನೀವು ಏನು ಈ ಒಂದು ರೆಕ್ಯೂಪ್ಮೆಂಟ್ ಮಾಡ್ತಾ ಇದ್ದೀರಾ, ಆ ರೆಕ್ಯೂಪ್ಮೆಂಟ್ಗೆ ರೂಲ್ಸ್ ಇರೋದನ್ನೇ ಆ್ಯಸ್ ಇಟ್ ಈಸ್ ನೀವು ಅಡ್ಮಿಷನ್ಗೂ ಇಡಿ. ಇಲಾಖೆಗೆ ಸಾಮಾನ್ಯ ಜ್ಞಾನನೂ ಇಲ್ವಾ? ಯಾರಿಗೆ ಯಾವ ಸರ್ ಬಂದಿರುವಂಥ ಅಧಿಕಾರಿಗಳಿಗೆ ಕೆಲವೊಬ್ಬರಿಗೆ ಮಾತ್ರ ಇದೆ ಸರ್. ಇಲ್ಲಿ ರೂಟ್ ಲೆವೆಲಲ್ಲಿರೋ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊತಾ ಇಲ್ಲ. ಒಂದು PSTR ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ, ಈಗ ಏನು ಸೆಂಟ್ರಲಲ್ಲಿ ಯಾವ ಥರ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಬೇರೆ ಸ್ಟೇಟಲ್ಲಿ ಯಾವ ಥರ ರಿಕ್ರೂಟ್ಮೆಂಟ್ ನಡೀತಾ ಇದೆ, ಏನು ಅದು ಆ್ಯಕ್ಚುಯಲ್ ಸಿಲೆಬಸ್ ಏನಿದೆ, ಮಕ್ಕಳಿಗೆ ಏನು ಬೋಧಿಸ್ತಾ ಇದ್ದಾರೆ, ಇವ್ರಿಗೆ ಅರ್ಹತೆ ಇದೆಯಾ ಇಲ್ಲ, ನಾವು ಓದಿದ್ದೀವಿ ನಮ್ಗೆ ಅರ್ಹತೆ ಇದೆ, ಆದರೆ ಅವರು ಅಪ್ಲಿಕೇಶನ್ನೇ ಕೊಡ್ತಾ ಇಲ್ಲ. ಕಾಲ್ ಮಾಡೋದಕ್ಕೆ ನಮಗೆ ಪರಿಗಣಿಸೇ ಇಲ್ಲ. ನಮ್ಮ ಒಂದು ಎಜುಕೇಷನ್ ಸ್ಟ್ರೀಮ್ನ ಅವರು ಪರಿಗಣಿಸಿಲ್ಲ. ಇದರಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ಲೂಪ್ ಹೋಲು ಫ್ರೇಮ್ ಮಾಡಿರುವಂಥ ಆಯೋಗ ಏನಿದೆ, ಆ ಆಯೋಗದಲ್ಲಿ ಅವ್ರ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಏನು ನಿಮ್ಮ ಡಿಮಾಂಡ್ ಫೈನಲ್? B.Ed D.Ed ಮಾಡಿರೋರಿಗೆ ದಯಮಾಡಿ ಸಾಮಾನ್ಯ ಶಿಕ್ಷಕರಂತಾಗಿ, ಹಾಗೇನೇ ಈ ಏನು ಒಂದು ನಮಗೆ ಲೈಫ್ ಸೈನ್ಸು ಮತ್ತು ಬಯೋಟೆಕ್ನಾಲಜಿ ಮಾಡಿರುವಂಥ ಕೆಮಿಸ್ಟ್ರಿ ತೊಗೊಂಡಿರುವಂಥವ್ರು ನಮಗೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ. ನಾವು ಪಕ್ಕಾ ಜಾಬ್ ತೊಗೊತೀವಿ ಸರ್, ಆದರೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಗೇಟ್ ಆದರೆ D.Ed B.Ed ಕೋರ್ಸ್ಗೆಲ್ಲ ಕೊಟ್ಬಿಟ್ಟಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದೀವಿ. ಅವಾಗಲೇ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರೆ ನಾವು ಈ ಫೀಲ್ಡ್ಗೆ ಬರ್ತಾ ಇರಲಿಲ್ಲ. ಈಗ B.Ed ಮಾಡಿಕೊಂಡು 2 ಇಯರ್ಸು ಎಲ್ಲನೂ ಆದಮೇಲೆ ಅದ್ರ ಮೇಲೆ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿಕೊಂಡು ಈಗ ನಮಗೆ B.Edಗೆ ಇಲ್ಲ, ನೀವು ಹಾಕಂಗೆ ಇಲ್ಲ ಅಪ್ಲಿಕೇಶನ್ ಅಂತಂದರೆ ಬೇರೆದಾಗ ಹಾಕ್ಬೋದಲ್ಲ. ಕೇಂದ್ರೀಯ ವಿದ್ಯಾಲಯಕ್ಕೆ ಹಾಕ್ಬೋದು, ನವೋದಯಗೆ ಹಾಕ್ಬೋದು, ಏಕಲವ್ಯ ಶಾಲೆಗಳಿಗೆ ಹಾಕ್ಬೋದು, ಹಾಗೆಯೇ ಟಿಬೇಟಿಯನ್ ಸ್ಕೂಲ್ಸ್ಗೆ ಹಾಕ್ಬೋದು, ಬೇರೆದಕ್ಕೆಲ್ಲ ಹಾಕ್ಬೋದು. ಆದರೆ ಯಾಕೆ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ? ಹಂಗನ್ನೋರು ನೀವು B.Edಗೆ ಅಡ್ಮಿಷನ್ನೇ ಮಾಡಿಸ್ಕೋಬಾರ್ದಾಗಿತ್ತು. ನಮಗೆ ಅಷ್ಟೇ ನಾವು ಕೇಳ್ತಾ ಇರೋದು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.